ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಮುಗಿದಿದೆ ಅಂಡ್ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಪಾಲ್ ಹೆಮನ್ ಅವರು ಸೋಲೋ ಸಿಕೋವಾ ಅವ್ರನ್ನು ಕೂಡ ಕಾಪಾಡಿ ತನ್ನನ್ನ ತಾವು ಕೂಡ ಕಾಪಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಫೈನಲಿ ವೈಪರ್ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ಕೂಡ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಚೆಲ್ಸಿ ಅಗ್ರೀನ್ ಹಾಗೆ ನಯೋಮಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡೀಸೆಂಟ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಯೋಮಿ ಅವರು ಯುರೋಪಿಯನ್ ಕ್ಲಚ್ ನ ಹಾಕೋದ್ರ ಮುಖಾಂತರ ಚೆಲ್ಸಿಯ ಗ್ರೀನ್ ಅವ್ರನ್ನ ಸೋಲಿಸಿ ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಗ್ರೇಸನ್ ವಾಲರ್ ಎಫೆಕ್ಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಗ್ರೇಸನ್ ವಾಲರ್ ಎಫೆಕ್ಟ್ ಗೆ ಸ್ಪೆಷಲ್ ಗೆಸ್ಟ್ ಆಗಿ DIY ಅವರು ನೋಡೋದಕ್ಕೆ ಸಿಗ್ತಾರೆ. ಲಿಟ್ರಲಿ ಗಾಯ್ಸ್, ಈ ಒಂದು ಶೋ ಅಲ್ಲಿ ನಮಗೆ ಆಸ್ಟನ್ ಥಿಯರಿ ಅವರ ಫೇಸ್ಟರ್ ನ WWE ಅವರು ಸಖತ್ತಾಗಿ ಟೀಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನಮ್ಮ DIY ಅವರು ಬಂದ್ಬಿಟ್ಟು ಆಸ್ಟನ್ ಥಿಯರಿ ಅವರ ಮೈಂಡ್ ನ ಚೇಂಜ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ. ನೋಡು, ಗ್ರೇಸನ್ ವಾಲರ್ ಅವರು ನಿನ್ನ ಯೂಸ್ ಮಾಡ್ಕೋತಾ ಇದ್ದಾರೆ, ಕಳೆದ ವಾರನೂ ಕೂಡ ಅವರೇ ನಿನ್ನ ತೊಳ್ಳಿದ್ರು, ನಿನ್ನ ಬಲಿಪಾಶ ಮಾಡಿದ್ರು, ಹಾಗೆ ಹೀಗೆ ಅಂತ ಹೇಳಿ ನೀನು ಜಾನ್ಸಿನ ಅವ್ರನ್ನ ಸೋಲ್ಸ್ ಬಂದಿದೀಯಾ. ಅಂಡ್ ಈಗ ನೀನು ಈ ರೀತಿ ಸ್ಟುಪಿಡ್ ಟಾಕ್ ಟು ಅಲ್ಲಿ ಇದೆಯಾ. ನಿಜವಾಗ್ಲೂ ಮೊದಲು ನಾನು ನಿನ್ನ ತುಂಬಾನೇ ರೆಸ್ಪೆಕ್ಟ್ ಮಾಡ್ತಾ ಇದ್ದೆ ಅಂತ DIY ಅವರು ಆಸ್ಟನ್ ಥಿಯರಿ ಅವರ ಮೈಂಡ್ ನ ಚೇಂಜ್ ಮಾಡೋದಕ್ಕೆ ಸಖತ್ ಟ್ರೈ ಮಾಡ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಆಸ್ಟನ್ ಥಿಯರಿ ಅವರು ಕೂಡ ಚೂರು ಚೇಂಜ್ ಆಗ್ತಾ ಇರೋ ರೀತಿ ಕಾಣಿಸ್ತಾರೆ. ಅಂಡ್ ಪ್ರಾಬಬ್ಲಿ ಆದಷ್ಟು ಬೇಗ ನಮಗೆ ಆಸ್ಟನ್ ಥಿಯರಿ ಅವರ ಫೇಸ್ ಟರ್ನ್ ನೋಡೋದಕ್ಕೆ ಸಿಗಬಹುದು. ಇದಾದ್ಮೇಲೆ ನಮಗೆ ಇವರ ನಡುವೆ ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಬ್ರಾಲ್ ಅಲ್ಲಿ DIY ಅವರು ಅಪರ್ ಹ್ಯಾಂಡ್ ನ ತಗೋತಾರೆ. ಏನೇ ಆಗ್ಲಿ ಗೈಸ್, ಈ ಒಂದು ಗ್ರೇಸನ್ ವಾಲರ್ ಎಫೆಕ್ಟ್ ಇದೆಯಲ್ಲ, ಇದರಲ್ಲಿ ಸಖತ್ತಾಗಿ ಆಸ್ಟನ್ ಥಿಯರಿ ಅವರಿಗೆ ಬುದ್ಧಿ ಹೇಳಿದ್ದಾರೆ. ಗ್ರೇಸನ್ ವಾಲರ್ ಅವರು ನಿನ್ನನ್ನ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ. ಅಂಡ್ ಆದಷ್ಟು ಬೇಗ ನಮಗೆ ಆಸ್ಟನ್ ಥಿಯರಿ ಅವರ ಒಂದು ಅದ್ಭುತವಾದ ಫೇಸ್ ರನ್ ನೋಡೋದಕ್ಕೆ ಸಿಗಬಹುದು. ಇದಾದ್ಮೇಲೆ ನಮಗೆ ಅಪೋಲೋ ಕ್ರೂಸ್ ಹಾಗೆ ಸಾಂಟಾಸ್ ಎಸ್ಕೋಬರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಡೀಸೆಂಟ್ ಆಗಿ ಇತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಸ್ಕೂಲ್ ಬಾಯ್ ಪಿನ್ ನ ಯೂಸ್ ಮಾಡಿ ನಮ್ಮ ಸಾಂಟಾಸ್ ಎಸ್ಕೋಬರ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಆಸ್ ಯೂಶುವಲ್ ಆಗಿ UK ಯ ಕ್ರೌಡ್ ಸಖತ್ತು ಸಪೋರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬಹುದು. ನಮ್ಮ ಕೋಡಿ ರೋಡ್ಸ್ ಅವರು ಬರ್ತಾರೆ. ಸೊ ವಾಟ್ ಯು ವಾಂಟ್ ಟಾಕ್ ಅಬೌಟ್, ನೀವು ಯಾವ್ದ್ರ ಬಗ್ಗೆ ಮಾತಾಡಬೇಕು? ಎಸ್, ನಾನಿಲ್ಲಿ ಇವತ್ತು AJ ಸ್ಟೈಲ್ ಅವರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ. AJ ಸ್ಟೈಲ್ ಅವರು ನನ್ನ ಮೇಲೆ ಚಾಂಪಿಯನ್ಶಿಪ್ ಮ್ಯಾಚ್ ನ ತಗೊಳ್ಳೋದಕ್ಕೆ ನನ್ನ ಜೊತೆ ಇಟ್ಕೊಂಡೆ ಐ ಕ್ವಿಟ್ ಅನ್ನೋ ಒಂದು ನಾಟಕನ ಆಡಿದ್ರು. ಅಂಡ್ ನಾನು ಐಡಲ್ ಆಗಿ ಇಟ್ಕೊಂಡಿರ್ತಕ್ಕಂತಹ ಸ್ಟೈಲು ಐ ಕ್ವಿಟ್ ಅಂತ ಹೇಳ್ಬೇಕಾದ್ರೆ ನನಗೆ ಯಾವ ರೀತಿ ಎಮೋಷನಲ್ ಅನಿಸ್ತಾ ಇತ್ತೋ ಅದನ್ನು ಹೇಳ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಬಟ್ ಅದೆಲ್ಲದೂ ಕೂಡ ನಾಟಕ ಅಂತ ನಮ್ಮ ಕೋಡಿ ರೋಡ್ಸ್ ಅವರು AJ ಸ್ಟೈಲ್ ಅವರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ AJ ಸ್ಟೈಲ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ AJ ಸ್ಟೈಲ್ ಅವರು ಕೂಡ ಹೇಳ್ತಾರೆ, ಹೌದು ನನಗೂ ಕೂಡ ನಂಬೋದಕ್ಕೆ ಆಗ್ತಾ ಇಲ್ಲ, ಆ ಒಂದು ಫೇಕ್ ರಿಟೈರ್ಮೆಂಟ್ ಅನ್ನೋದು ನನಗೆ ಈ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ನೇ ಕೊಡಿಸುತ್ತೆ ಅಂತ. ಬಟ್ ಈಗ ನನ್ನ ಬಳಿ ಚಾಂಪಿಯನ್ಶಿಪ್ ಮ್ಯಾಚ್ ನನ್ನ ಕೈಯಲ್ಲಿ ಇದೆ. ಅಂಡ್ ಕೋಡಿ ರೋಡ್ಸ್, ನಾನು ನಿನಗೆ ಸ್ವಲ್ಪ ನೆನಪು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಇಲ್ಲಿವರೆಗೂ ಬರೋದಕ್ಕೆ 17 ವರ್ಷ ಕಾಯ್ಬೇಕಾಯ್ತು. 17 ವರ್ಷ ಕಾಯ್ದ ಮೇಲೆ ನಾನು ಈ ಒಂದು ಜಾಗದಲ್ಲಿ ಬಂದು ನಿಂತಿದ್ದೀನಿ. ಬಟ್ ನಿನ್ನನ್ನ WWE ಅವರು ಓಪನ್ ಹ್ಯಾಂಡ್ ಇಂದ ವೆಲ್ಕಮ್ ಮಾಡ್ತಾರೆ. ಬಟ್ ಅದಾದ್ಮೇಲೆ ನೀನು ಏನ್ ಮಾಡ್ತೀಯಾ, WWE ನ ಕ್ವಿಟ್ ಮಾಡಿ ಹೊರಗಡೆ ಹೋಗ್ತೀಯಾ. ಹೊರಗಡೆ ಹೋದ್ಮೇಲೂ ಕೂಡ ನೀನು ಸುಮ್ಮನೆ ಇರೋದಿಲ್ಲ, ಕ್ವಿಟ್ ಮೇಲೆ ಕ್ವಿಟ್ ಮಾಡ್ತಾನೆ ಇರ್ತೀಯ. ನೀನು NJPW ಅನ್ನು ಕೂಡ ಕ್ವಿಟ್ ಮಾಡಿ ಹೊರಗಡೆ ಬರ್ತೀಯ. ಅದಾದ್ಮೇಲೆ ROH ನು ಕೂಡ ಕ್ವಿಟ್ ಮಾಡಿ ಹೊರಗಡೆ ಬರ್ತೀಯ. ಅದಾದ್ಮೇಲೆ ನೀನು ನಿನ್ನ ಫ್ರೆಂಡ್ ಜೊತೆ ಸೇರ್ಕೊಂಡು ಒಂದು ಕಂಪನಿ ರೂಪದಲ್ಲಿ ಸ್ಟಾರ್ಟ್ಅಪ್ ನು ಕೂಡ ಪ್ರಾರಂಭ ಮಾಡ್ತೀಯ. ಅಂಡ್ ಅಲ್ಲಿಂದನೂ ಕೂಡ ಕ್ವಿಟ್ ಆಗಿ ಹೊರಗಡೆ ಬರ್ತೀಯ. ಅಂಡ್ ನೀನು ಬರೀ ಕ್ವಿಟ್ ಮಾಡ್ಕೊಂಡೆ ಇಲ್ಲಿವರೆಗೂ ಬಂದು ನಿಂತಿದೀಯಾ ಅಂತ ನಮ್ಮ AJ ಸ್ಟೈಲ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಇದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಹೌದು ನಾನು ಅದೇ ರೀತಿ ಕೆಲಸನ ಮಾಡಿರೋದು, ಬಟ್ ನಾನು ಕ್ವಿಟ್ ಮಾಡಿಲ್ಲ, ನಾನು ಅಲ್ಲಿಂದ ಹೊರಗಡೆ ಬಂದಿದ್ದೀನಿ. ನಾನು ನನ್ನ ಮೇಲೆ ಬೆಟ್ಟಿಂಗ್ ನ ಕಟ್ಕೊಂಡು ನನಗೆ ಯಾವುದು ಗ್ರೇಟ್ ಅಂತ ಅನ್ಸುತ್ತೋ ಅಲ್ಲಿಗೆ ನಾನು ಹೋಗಿದ್ದೀನಿ. ನಾನೇನಾದ್ರೂ ಕ್ವಿಟ್ ಮಾಡಿದಿದ್ರೆ ನಾನಿವಾಗ WWE ಚಾಂಪಿಯನ್ ಆಗಿ ನಿನ್ ಮುಂದೆ ನಿಲ್ತಾ ಇರಲಿಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಇದಾದ್ಮೇಲೆ ಹೇಳ್ತಾರೆ, AJ ನಾನು ನಿನ್ನ ನನ್ನ ಐಡಲ್ ಅಂತ ಅನ್ಕೊಂಡಿದ್ದೆ, ಬಟ್ ನೀನು ನನ್ನ ಮೇಲೆ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ಬೇಕು ಅಂತ ಮಾರ್ಕ್ ಹೆನ್ರಿ ಅವರ ರೀತಿ ನಾಟಕ ಆಡದೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಅದಕ್ಕೆ ನಮ್ಮ AJ ಸ್ಟೈಲ್ ಅವರು, ಹೌದು ನೀನು ನಿಜವಾಗಿ ಮಾತಾಡ್ತಾ ಇದೀಯ, ನನಗೆ ಗೊತ್ತು ಕೋಡಿ ನೀನು ಈಸಿಯಾಗಿ ಐ ಕ್ವಿಟ್ ಅಂತ ಹೇಳೋದಿಲ್ಲ ಅಂತ. ಯಾಕಂದ್ರೆ ನನಗೆ ಗೊತ್ತು ನೀನು ಸೆತ್ ರೋಲೆನ್ಸ್ ಅವರ ವಿರುದ್ಧ LNSL ಅಲ್ಲಿ ಇಂಜುರಿ ಆಗಿದ್ರು ಕೂಡ ರೆಸಲ್ ಮಾಡಿದ್ದೆ ಅಂತ. ಬಟ್ ಒಂದನ್ನ ತಿಳ್ಕೊ, ನಾನು ಸೆತ್ ರೋಲೆನ್ಸ್ ಅಲ್ಲ, ನಾನು ಫಿನಾಮಿನಲ್ ಒನ್ AJ ಸ್ಟೈಲ್. ಸೊ ನಾನು ಆ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಲಿಟ್ರಲಿ ಗೈಸ್, ಪ್ರೋಮೋ ಮಾತ್ರ ಸಖತ್ತಾಗಿತ್ತು. ನೋಡೋಣ ಇವತ್ತು ರಾತ್ರಿ ಇವರ ನಡುವೆ ಮ್ಯಾಚ್ ಆದಾಗ ಯಾವ ರೀತಿ ಇರುತ್ತೆ ಅಂತ.
ಇದಾದ್ಮೇಲೆ ನಮಗೆ ಮಿಚಿನ್ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಈ ಒಂದು ಮ್ಯಾಚ್ ಕೂಡ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ನಾಯಾ ಜಾಕ್ಸ್ ಅವರು ಈಸಿಯಾಗಿ ಮಿಚಿನ್ ಅವ್ರನ್ನ ಸೋಲಿಸಿ ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಕೆಲವೊಂದಷ್ಟು ಸೆಗ್ಮೆಂಟ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರ ಮೇಲೆ ನಮ್ಮ ಟಾಮಾ ಟೊಂಗಾ ಹಾಗೆ ಟೊಂಗಲವ್ ಅವರು ಬಂದ್ಬಿಟ್ಟು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇದರಿಂದ ಯಾವ ವಿಚಾರ ಗೊತ್ತಾಗುತ್ತಪ್ಪ ಅಂದ್ರೆ ಇವತ್ತು ನಮ್ಮ ಕೆವಿನ್ ಓಯನ್ಸ್ ಅವರ ಮ್ಯಾಚ್ ಅಲ್ಲಿ ನಮ್ಮ ಸ್ಟ್ರೀಟ್ ಪ್ರಾಫಿಟ್ ಅವರು ಅವರ ಜೊತೆ ಇರೋದಿಲ್ಲ ಅಂತ. ಅಂಡ್ ಇದಕ್ಕೆ ನಮ್ಮ ಕೆವಿನ್ ಓಯನ್ಸ್ ಅವರು ಕೂಡ ಆನ್ಸರ್ ಮಾಡ್ತಾರೆ, ಹೌದು ಇವತ್ತು ನಾನು ಒಂಟಿಯಾಗಿ ಅಲ್ಲಿಗೆ ಹೋಗ್ತೀನಿ ಅಂತ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನ್ ಹಾಗೆ ಪಾಲಿಮಿನ್ ಅವರು ನಡ್ಕೊಂಡು ಬರ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ಬಂದಂತಹ ನಮ್ಮ ನಿಕ್ ಆಲ್ಡಿಸ್ ಅವರು ಸೋಲೋ ಸಿಕೋವಾ ಅವರಿಗೆ ಹೇಳ್ತಾರೆ, ಇವತ್ತು ನಿನ್ನ ಹಾಗೆ ಕೆವಿನ್ ಓಯನ್ಸ್ ಅವರ ಮ್ಯಾಚ್ ಅಲ್ಲಿ ಟಾಮಾ ಟೊಂಗಾ ಹಾಗೆ ಟೊಂಗಲವ್ ಅವರು ಇರಬಾರ್ದು. ಅಕಸ್ಮಾತ್ ಅವರೇನಾದ್ರೂ ಬಂದು ಆ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ಇಂಟರ್ಫರೆನ್ಸ್ ನ ಮಾಡಿದ್ರೆ ನಿಮ್ಮನ್ನೆಲ್ಲರನ್ನು ಕೂಡ ನಾನು ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ಮ ಪಾಲಿಮಿನ್ ಅವರು, ಸೋಲೋ ಸಿಕೋವಾ ನೀನೇನಾದ್ರೂ ಸೋತೋದ್ರೆ ನಿನ್ನ ಲೀಡರ್ಶಿಪ್ ಹೊರಟೋಗುತ್ತೆ, ಇವರು ನಿನ್ನ ಲೀಡರ್ ಆಗೋದಕ್ಕೆ ಬಿಡೋದಿಲ್ಲ ಅಂತ ನಮ್ಮ ಪಾಲಿಮಿನ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೋಲೋ ಸಿಕೋವಾ ಅವರು, ನಾನೇನಾದ್ರೂ ಇವತ್ತು ಕೆವಿನ್ ಓಯನ್ಸ್ ಅವರ ಮೇಲೆ ಸೋತ್ರೆ ನಾನು ಡೈರೆಕ್ಟ್ ಆಗಿ ನಿನ್ನ ಮೇಲೆ ಬರ್ತೀನಿ ಅಂತ ಹೇಳ್ತಾರೆ. ಅಂಡ್ ಇದನ್ನ ಕೇಳಿಸ್ಕೊಂಡು ನಮ್ಮ ಪಾಲಿಮಿನ್ ಅವರಂತೂ ಸಖತ್ತು ಶಾಕ್ ಆಗ್ತಾರೆ, ಏನ್ ಗುರು ಇದು ಸೋಲೋ ಸಿಕೋವಾ ನನ್ನ ಮೇಲೆ ಬರ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ ಅಂತ. ಅಂಡ್ ಅದಕ್ಕೋಸ್ಕರನೇ ಎಂಡಿಂಗ್ ಅಲ್ಲಿ ನಮ್ಮ ಪಾಲಿಮಿನ್ ಇಂದಾನೆ ನಮ್ಮ ಸೋಲೋ ಸಿಕೋವಾ ಅವರು ಬಚಾವ್ ಆಗ್ತಾರೆ. ಅದೇನು ಅಂತ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮ್ಗೆನೆ. ಇದಾದ್ಮೇಲೆ ನಮಗೆ ಲೋಗನ್ ಪಾಲ್ ಅವರ ಒಂದು ವಿಡಿಯೋ ಫುಟೇಜ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಆ ವಿಡಿಯೋ ಫುಟೇಜ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ನಮ್ಮ ಲೋಗನ್ ಪಾಲ್ ಅವರ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಮ್ಮ ಎಲೆನೈಟ್ ಅವರು ಇರ್ತಾರೆ. ಲಿಟ್ರಲಿ ಗೈಸ್ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಎಲೆನೈಟ್ ಅವರು ಲೋಗನ್ ಪಾಲ್ ಅವರಿಗೋಸ್ಕರ ಅಲ್ಲಿವರೆಗೂ ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಇದನ್ನ ನೋಡಿ ನಮ್ಮ ಲೋಗನ್ ಪಾಲ್ ಅವರು ಕೂಡ ಸಖತ್ತು ಶಾಕ್ ಅಲ್ಲಿ ಇರ್ತಾರೆ. ಇದಾದ್ಮೇಲೆ ನಮಗೆ ಕಾರ್ಮೆಲೋ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಕಾರ್ಮೆಲೋ ಅವರು ಹೇಳ್ತಾರೆ, ಎಲೆನೈಟ್ ಅವರು ಚಾಂಪಿಯನ್ಶಿಪ್ ನ ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಎಲೆನೈಟ್ ಅವ್ರಿಗೋಸ್ಕರ ಆಪರ್ಚುನಿಟಿನ ಚೇಸ್ ಮಾಡ್ಕೊಂಡು ಹೋಗೋದಿಲ್ಲ, ಬದಲಿಗೆ ಆಪರ್ಚುನಿಟಿನೇ ನನ್ನ ಹತ್ರ ಬರುತ್ತೆ. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವೀಕಿನ ಮನಿ ಇನ್ ದ ಬ್ಯಾಂಕ್ ಕ್ವಾಲಿಫಿಕೇಶನ್ ಮ್ಯಾಚ್ ಅಲ್ಲಿ ಇರ್ತೀನಿ ಅಂತ ನಮ್ಮ ಕಾರ್ಮೆಲೋ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಕೆವಿನ್ ಓಯನ್ಸ್ ಅಂಡ್ ಸೋಲೋ ಸಿಕೋವಾ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಈ ಒಂದು ಮ್ಯಾಚ್ ಅಲ್ಲಿ ಟಾಮಾ ಟೊಂಗಾ ಹಾಗೆ ಟಾಂಗಾ ಲೋವಾ ಅವರು ನಮಗೆ ರಿಂಗ್ ಸೈಡ್ ನೋಡೋದಕ್ಕೆ ಸಿಕ್ಕಲಿಲ್ಲ, ಬರೀ ನಮ್ಮ ಪಾಲ್ ಹಿಮೆನ್ ಅವರು ಮಾತ್ರ ಇರ್ತಾರೆ. ಅಫ್ಕೋರ್ಸ್ ನಮ್ಮ ಪಾಲಿಮಿನ್ ಅವರೇ ಇವತ್ತು ಹೆಲ್ಪ್ ಮಾಡಬೇಕಾಗಿತ್ತು ನಮ್ಮ ಸೋಲೋ ಸಿಕೋವಾ ಅವರಿಗೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಸಖತ್ತಾಗಿತ್ತು ಗೈಸ್. ನಮ್ಮ ಸೋಲೋ ಸಿಕೋವಾ ಹಾಗೆ ಕೆವಿನ್ ಓಯನ್ಸ್ ಅವರು ಅದ್ಭುತವಾದ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಒಂದು ಟೈಮ್ ಅಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವರು ಸೋಲೋ ಸಿಕೋವಾ ಅವರಿಗೆ ಸ್ಟನ್ನರ್ ನ ಕನೆಕ್ಟ್ ಮಾಡಿ ಪಿನ್ ಮಾಡ್ತಾರೆ. ಓಕೆ, ಇಲ್ಲಿ ಸೋಲೋ ಸಿಕೋವಾ ಅವರ ಕತೆ ಮುಗೀತು ಅಂತ ಅನ್ಕೊಂಡೆ, ಬಟ್ ಸಡನ್ ಆಗಿ ನಮ್ಮ ಪಾಲಿಮಿನ್ ಅವರು ಸೋಲೋ ಸಿಕೋವಾ ಅವರ ಕಾಲ್ನ ರೋಪಿಗೆ ಟಚ್ ಮಾಡಿಸ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಇದನ್ನ ನೋಡಿದಂತಹ ಕೆವಿನ್ ಓಯನ್ಸ್ ಅವರಿಗೆ ತುಂಬಾನೇ ಕೋಪ ಬರುತ್ತೆ. ಅವರು ಸೀದಾ ಪಾಲಿಮಿನ್ ಅವರ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಹೋಗ್ತಾರೆ. ಅದಾದ್ಮೇಲೆ ಪಾಲಿಮಿನ್ ಅವರಿಗೆ ಟೇಬಲ್ನು ಕೂಡ ಮುರ್ಸೋದಕ್ಕೆ ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಅದನ್ನ ನೋಡಿ ನಮ್ಮ ಪಾಲಿಮಿನ್ ಅವರಂತೂ ಸಖತ್ತು ಎದ್ರುಕೊಂಡು ಬಿಟ್ಟಿರ್ತಾರೆ. ಇನ್ನೇನು ಟೇಬಲ್ ನ ಮುರಿಸ್ಬೇಕು ಅಷ್ಟೊತ್ತಿಗೆ ನಮ್ಮ ಸೋಲೋ ಸಿಕೋವಾ ಅವರು ಬಂದ್ಬಿಟ್ಟು ಒಂದು ಸುಮೋವನ್ ಸ್ಪೈಕ್ ನ ಕನೆಕ್ಟ್ ಮಾಡಿ ಕೆವಿನ್ ಓಯನ್ಸ್ ಅವ್ರನ್ನ ರಿಂಗ್ ಮೇಲ್ಗಡೆ ಕರ್ಕೊ ಬಂದ್ಬಿಟ್ಟು ಇನ್ನ ಒಂದು ಸುಮೋವನ್ ಸ್ಪೈಕ್ ನ ಕನೆಕ್ಟ್ ಮಾಡಿ ಕೆವಿನ್ ಓಯನ್ಸ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಲಿಟ್ರಲಿ ಗೈಸ್ ನಮ್ಮ ಸೋಲೋ ಸಿಕೋವಾ ಅವರು ಗೆದ್ದಾದ್ಮೇಲೆ ನಮ್ಮ ಪಾಲಿಮಿನ್ ಅವರಂತೂ ಸಖತ್ತು ಖುಷಿಯಾಗಿರ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮಗೆ ಟಾಮಾ ಟೊಂಗಾ ಹಾಗೆ ಟೊಂಗಲವ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇವರೆಲ್ಲರೂ ಕೂಡ ಸೇರ್ಕೊಂಡು ಕೆವಿನ್ ಓಯನ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಆ ಕಡೆ ಸ್ಟ್ರೀಟ್ ಪ್ರಾಫಿಟ್ ಅವರು ಕೂಡ ಇರೋದಿಲ್ಲ ಇಲ್ಲಿ ನಮ್ಮ ಕೆವಿನ್ ಓಯನ್ಸ್ ಅವ್ರನ್ನ ಕಾಪಾಡೋದಕ್ಕೆ. ಅಂಡ್ ಸಡನ್ ಆಗಿ ನಮಗೆ ಒಂದು ಥೀಮ್ ಸಾಂಗ್ ಕೇಳೋದಕ್ಕೆ ಸಿಗುತ್ತೆ. ಆ ಥೀಮ್ ಸಾಂಗ್ ಬೇರೆ ಯಾರ್ದು ಅಲ್ಲ, ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವ್ರದ್ದು. ಎಸ್, ಇವತ್ತಿನ ಶೋ ಅಲ್ಲಿ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ. ನಮ್ಮ ರ್ಯಾಂಡಿ ಆರ್ಟನ್ ಅವರು ಬರ್ತಾರೆ, ಎಲ್ಲರ ಮೇಲೂ ಕೂಡ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಈ ಕಡೆ ನಮ್ಮ ಸೋಲೋ ಸಿಕೋವಾ ಅವರಿಗೆ DDT ನ ಹಾಕಿ ಆರ್ಗೆ ಹೋಗಿ ರೆಡಿ ಆಗ್ತಾ ಇರ್ತಾರೆ. ಆ ಕಡೆ ನಮ್ಮ ಟಾಂಗೊಲೋವಾ ಅವರು ಹಿಂದೆಯಿಂದ ಬಂದ್ಬಿಟ್ಟು ವೈಪರ್ ನ ತಿರುಗಿಸ್ಬಿಡ್ತಾರೆ. ಸಡನ್ ಆಗಿ ಔಟ್ ಆಫ್ ನೋ ವೇರ್ RKO ನಮ್ಮ ಟಾಂಗೊಲೋವಾ ಅವರಿಗೆ ಕನೆಕ್ಟ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಗ್ಯಾಪ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಎಸ್ಕೇಪ್ ಆಗ್ತಾರೆ. ಅಂಡ್ ಈ ರೀತಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಬಂದು ಕೆವಿನ್ ಓಯನ್ಸ್ ಅವ್ರನ್ನ ಕಾಪಾಡಿದ್ದಾರೆ. ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಮಾತ್ರ ಸಖತ್ತಾಗಿತ್ತು ಗೈಸ್. ಬ್ಲಡ್ ಲೈನ್ ಸ್ಟೋರಿ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಇನ್ನೂ ಒಂದು ಪಟ್ಟು ಮೇಲಕ್ಕೆ ಹೋಗಿದೆ. ನೋಡೋಣ ಮುಂದಿನ ಕಾಲದಲ್ಲಿ ಏನೇನಾಗುತ್ತೆ ಅಂತ. ಸೊ ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ಏನು ಟಲ್ಲಾ ಟೊಂಗಾ ಅವರು ಬರ್ಬೋದು ಅಂತ ಅಪ್ಡೇಟ್ಗಳು ಬರ್ತಾ ಇತ್ತು, ಅದನ್ನ WWE ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ವಿಡಿಯೋದಲ್ಲಿ ತಿಳಿಸಿದ್ದೆ. ಅಂಡ್ ಈಗ ಅದೇ ರೀತಿ ಕಾಣಿಸ್ತಾ ಇದೆ, ಯಾಕಂದ್ರೆ ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ನಮಗೆ ಬ್ಲಡ್ ಲೈನ್ ಯಾವುದೇ ರೀತಿಯ ಪ್ರೋಗ್ರಾಮ್ ನೋಡೋ
ನೋಡೋದಕ್ಕೆ ಸಿಗ್ತಾ ಇಲ್ಲ. ನಿಮ್ಗೆ ಅನ್ನಿಸುತ್ತೆ ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.